ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮರ ಕೆಸುವಿನ ಎಲೆದು ಪತ್ರೊಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಸುವಿನ ಎಲೆ ಪತ್ರೊಡೆ ಅಂತ ಎಲ್ರಿಗೂ ಗೊತ್ತೇ ಇರ್ತದೆ. ಇದೇನಿದು ಮರ ಕೆಸುವಿನ ಎಲೆ ಅಂತ ತಿಳ್ಕೊಳ್ತಿದ್ದೀರಾ? ಇದು ಊರ ಕಡೆ ಹಳ್ಳಿಗಳಲ್ಲಿ ಎಲ್ಲ ಕಾಡಲ್ಲಿ ಅಲ್ಲಿ ಮರದ ಮೇಲ್ಗಡೆ ಎಲ್ಲ ಒಂದು ಕೆಸುವಿದು ಎಲೆ ಹೋಗಿರ್ತದೆ. ಅದು ತುಂಬ ಅಪರೂಪ ಸಿಗೋದು. ಹಾಗೆ ನಮ್ಮ ಅಪ್ಪನವರು ತೊಗೊಂಡು ಬಂದಿದ್ದಾರೆ, ನಮ್ಮೂರಲ್ಲಿ ಸಿಕ್ಕಿತ್ತು. ಹಾಗೆ ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದ್ರ ದಂಟೆಲ್ಲ ತೆಗೆದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಒಂದಿಷ್ಟು ಎಲೆ ಸಿಕ್ಕಿದೆ ನನಗೆ. ತುಂಬ ಚೆನ್ನಾಗಿದೆ ಎಲೆ. ನಿಮಗೂ ಈ ಥರ ಎಲೆ ಸಿಕ್ಕಿದರೆ ಕೆಸುವಿನ ಎಲೆದು ಪತ್ರೊಡೆ ಮಾಡ್ಕೊಂಡು ತಿನ್ನಿ ನೋಡಿ. ಇವಾಗ ಮಳೆಗಾಲ ಅಲ್ವಾ, ಯಾವ ಸೀಸನಲ್ಲಿ ಏನೆಲ್ಲ ಸಿಗ್ತದೆ ಅದೆಲ್ಲ ಮಾಡಿ ತಿನ್ಕೊಳ್ಬೇಕು, ಇಲ್ಲಾಂದರೆ ಮತ್ತೆ ಸಿಗೋದಿಲ್ಲ. ಹಾಗೆ ಇವಾಗ ಮಳೆಗಾಲದಲ್ಲಿ ಮರಕೆಸುವಿನ ಎಲೆ ಸಿಕ್ಕಿದೆ ನನಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮರಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಸಾಲೆಗೆ ಏನೆಲ್ಲ ಸಾಮಾನು ಬೇಕಂತ ನೋಡ್ಕೊಂಡು ಬರೋಣ. ಒಂದು 6 ಕೆಂಪು ಮೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಲಿಂಬೆ ಗಾತ್ರದ್ದು ಹುಣಸೆ ಹುಳಿ ತೊಗೊಂಡಿದ್ದೀನಿ, 3 ಟೀ ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, 2 ದಂಟು ಕರಿಬೇವು ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಅರಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4-5 ಮೆಂತೆಕಾಳು, ಮತ್ತು ಒಗ್ಗರಣೆಗೆ ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ತೆಂಗಿನೆಣ್ಣೆ, ಮನೆಯಲ್ಲೇ ಮಾಡಿರೋ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಉದ್ದಿನಬೇಳೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಸಾಮಾನುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನಿವಾಗ ಎಲ್ಲ ಸಾಮಾನುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಉದ್ದಿನಬೇಳೆ, ಮೆಂತೆ ಮತ್ತು ಕೆಂಪು ಮೆಣಸು, ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ, ತಣ್ಣಗಾಗಬೇಕಲ್ವಾ. ಹಾಗೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ಒಂದು 4 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳೆದು ನಾನು ಇದನ್ನು ಕಡಿಯುವ ಕಲ್ಲಲ್ಲಿ ಕಡಿದು ನಾನು ಮಾಡೋದು. ನೋಡಿ, ಇವಾಗ ಇದು ರುಬ್ಬಕಲ್ಲನ್ನು ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ರುಬ್ಕೊಳ್ಳೋದು. ಈ ಹಳ್ಳಿಗಳಲ್ಲಿ ಎಲ್ಲ ರುಬ್ಬಕಲ್ಲನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ಇದು ತುಂಬ ಟೇಸ್ಟ್ ಬರ್ತದೆ. ಹಾಗೆ ಅದಕ್ಕೆ ನಾನು ರುಬ್ಬಕಲ್ಲನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಬೇಗ ಆಗಬೇಕಂದ್ರೆ ಮಿಕ್ಸಿ ಕೂಡ ಯೂಸ್ ಮಾಡ್ಬೋದು, ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದಲ್ವ. ಮತ್ತು ಈ ಮರಕೆಸು ಉಂಟಲ್ಲ, ಅದು ತುಂಬ ರೇರ್ ಸಿಗೋದು, ಹಾಗೆ ಎಲ್ಲ ಸಿಗೋದಿಲ್ಲ. ಹಾಗೆ ತುಂಬ ಅಪರೂಪ, ವರ್ಷದಲ್ಲಿ ಒಮ್ಮೆ ಆದರೂ ಮಾಡಿ ತಿನ್ನಬೇಕಲ್ವ. ಹಾಗೆ ನಾನು ಈ ಎಲ್ಲ ಸಾಮಾನುಗಳನ್ನು ಹಾಕಿ ರುಬ್ಬಕಲ್ಲಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ನಾರ್ಮಲಾಗಿ ನಮ್ಮ ಮನೆ ಕಡೆ ಎಲ್ಲ ಕೆಸು ಸಿಗ್ತದಲ್ವ, ಕೆಸುವಿದು ಎಲೆ, ಆ ಥರ ಅಲ್ಲ ಇದು ಎಲೆ. ಇದು ಮರಕೆಸುವಿದು ಎಲೆ. ಅದು ಮನೆಯ ಕಡೆ ಎಲ್ಲ ಸಿಗುವ ಕೆಸ ತುಂಬ ತುರಿಸ್ತದೆ, ಆದರೆ ಮರಕೆಸು ಸ್ವಲ್ಪ ಕಡಿಮೆ ತುರಿಸೋದು. ಹಾಗೆ ಹುಳಿ ಕೂಡ ಸ್ವಲ್ಪ ಕಡಿಮೆ ಹಾಕಬೇಕು, ಜಾಸ್ತಿ ಹುಳಿ ಹಾಕಬಾರ್ದು ಇದಕ್ಕೆ. ಈ ಮಸಾಲ ರುಬ್ಬುವಾಗ ನಾನು ಅರ್ಧ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ಕಲ್ಲಿಂದ ನಾವು ಎಲ್ಲ ತೆಗಿಬೇಕು. ನಾನಿವತ್ತು ಈ ಮರಕೆಸುವಿನ ಎಲೆಯಿಂದ 2 ರೀತಿ ಪತ್ರೊಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇವತ್ತು. ಈ ರುಬ್ಬಕಲ್ಲು ಯೂಸ್ ಮಾಡೋದು ತುಂಬಾ ಕಷ್ಟ, ಯಾಕಂದರೆ ಇದು ತುಂಬ ವೆಯ್ಟ್ ಇರ್ತದಲ್ವ. ಹಾಗೆ ಪತ್ರೊಡೆಗೆ ಮಸಾಲ ಯಾವಾಗಲೂ ದಪ್ಪನೇ ಇರಬೇಕು. ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಆಮೇಲೆ ಈ ಕಲ್ಲನ್ನು ತೊಳೆದಿರೋ ನೀರಿದೆಯಲ್ಲ, ಇದು ಕೂಡ ಇದಕ್ಕೆ ಯೂಸ್ ಮಾಡಬಾರ್ದು, ಯಾಕಂದರೆ ಯೂಸ್ ಮಾಡಿದರೆ ನಮ್ಮದು ಮಸಾಲ ತಿಳುವಾಗಿ ಹೋಗುತ್ತೆ. ಹಾಗೆ ನಾನು ದಪ್ಪ ಇರುವ ಮಸಾಲನ್ನೇ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದಿಷ್ಟು ಎಲೆಗಳನ್ನು ಹೀಗೆ ಕವುಚ ಇಟ್ಟು ಅದ್ರ ಮೇಲ್ಗಡೆ ಈ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದರ ಮೇಲೆ ಒಂದು ಹೀಗೆ ಹಾಕ್ಕೊಳ್ತಾನೆ ಇರಬೇಕು, ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಇಡಲಿಕ್ಕೆ. ಹಾಗೆ ನಂದು ತುಂಬ ಎಲೆ ಇತ್ತಲ್ವ, ಹಾಗೆ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ. ಹಾಗೆ ದಪ್ಪ ಹಾಕಿದರೆ ಆವಾಗ ತಿನ್ನುವಾಗ ಮಸಾಲನೇ ಸಿಗ್ತದಲ್ಲ, ಆವಾಗ ಚೆನ್ನಾಗಾಗ್ತದೆ.
ನೋಡಿ ಈ ಥರ ಮಸಾಲ ನಾನು ಆವಾಗಲೇ ಹೇಳಿದ್ನಲ್ವ ಮಸಾಲ ದಪ್ಪ ಇರಬೇಕಂತ, ದಪ್ಪ ಇದ್ರೇ ಚೆನ್ನಾಗಾಗುತ್ತೆ. ಇಲ್ಲದಿದ್ದರೆ ನಾವು ಫೋಲ್ಡ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ಮತ್ತು ಇಳ್ಕೊಂಡು ಹೋಗುತ್ತೆ. ಇಳ್ಕೊಂಡು ಹೋದರೆ ನಮ್ಮದು ಈ ಎಲೆ ಮಾತ್ರ ಸಿಗ್ತದೆ. ಎಲೆ ಮಾತ್ರ ಸಿಕ್ಕಿದರೆ ಚೆಂದ ಆಗೋದಿಲ್ಲ. ಮಸಾಲನೇ ಸಿಕ್ಕಿದರೆ ಚೆನ್ನಾಗಾಗ್ತದೆ. ಹಾಗೆ ನೋಡಿ ಇಡೀ ಎಲೆಗೇ ಹಾಕ್ತಾಯಿದ್ದೀನಿ. ಇವಾಗ ಫೋಲ್ಡ್ ಮಾಡಿ ನಾವು ಅಟ್ಟದಲ್ಲಿ ಇಡಲಿಕ್ಕೆ, ನೋಡಿ ಹೀಗೆ ರೌಂಡ್ ಮಾಡಿ ಇಡಲಿಕ್ಕೆ. ಕೆಲವರಿಗೆ ಕಟ್ಟಿ ಇಡ್ತಾರೆ, ನಾನು ಕಟ್ಟಿ ಏನಿಟ್ಟಿಲ್ಲ, ಹಾಗೆ ರೌಂಡ್ ಮಾಡಿ ಇಟ್ಟಿದ್ದೀನಿ. ನೋಡಿ ನಾನು ಅಟ್ಟ ತಂದೂರು ಅಂತ ಇರ್ತದಲ್ವ ಅದು ಅಟ್ಟ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಅಂತರಿಟ್ಟು ಆಮೇಲೆ ಅದ್ರ ಒಳಗಡೆ ಬಾಳೆ ಎಲೆನ ಹಾಕಿ ಆಮೇಲೆ ಅದರ ಒಳಗೆ ಇಡೋದು. ನೋಡಿ ಈ ಥರ. ಇವಾಗ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಎಷ್ಟು ಫೋಲ್ಡ್ ಮಾಡಿ ಇಟ್ಟಿದ್ದೀವಿ ಹಾಗೆ ಎಲ್ಲದನ್ನು ಕೂಡ ಅದರಲ್ಲಿ ಇಡೋದು. ಇವಾಗ ನಾವು ಒಗ್ಗರಣೆಗೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ. ಒಂದು ದೊಡ್ಡ ಗಾತ್ರದ ಆನಿಯನ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವನ್ನು ತೊಗೊಂಡಿದ್ದೀನಿ. 4 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ತೆಂಗಿನೆಣ್ಣೆ, ಮನೆಯಲ್ಲೇ ಮಾಡಿರೋ ಕೊಕೊನೆಟ್ ಆಯಿಲನ್ನು ತೊಗೊಂಡಿದ್ದೀನಿ. ಇವಾಗ ಬೇಯಲಿಕ್ಕಿಟ್ಟಿರುವ ಕೆಸುವಿನೆಲೆ ಚೆನ್ನಾಗಿ ಬೆಂದಿದೆ ನೋಡಿ. ಬೆಂದು ಸ್ವಲ್ಪ ಆರಿದೆ. ಹಾಗೆ ನೋಡಿ ಈ ಥರ ಚೆನ್ನಾಗಿ ಬೆಂದು ಈ ಥರ ಕಾಣ್ತಾ ಇದೆ ನೋಡಿ. ಇವಾಗ ಇದನ್ನು ರೌಂಡ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಒಳಗಡೆ ಎಲ್ಲ ಇಟ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ಹಾಗೆ ಕೂಡ ತಿನ್ಬೋದು. ಮತ್ತು ನಾನು ಇವಾಗ 2 ರೀತಿಯಲ್ಲಿ ಪತ್ರೊಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಚೆನ್ನಾಗಿ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ನಾವು ಒಗ್ಗರಣೆ ಹಾಕಬೇಕು ನೋಡಿ. ಇವಾಗ ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು. ನನಗೆ ಕಡಲೆಬೇಳೆ ಇಷ್ಟ ಇಲ್ಲ, ಹಾಗೆ ನಾವು ಕಡಲೆಬೇಳೆಯನ್ನು ಹಾಕ್ಕೊಂಡಿಲ್ಲ. ಆನಿಯನ್ನು ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಇದು ಕೆಸುವಿನೆಲೆದು ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಕೂಡ ಹಾಕಬೇಕು. ಅಂದರೆ ತಿನ್ನುವಾಗ ಸ್ವಲ್ಪ ಸ್ವೀಟ್ ಬೇಕಾದರೆ ಸ್ವೀಟ್ ಅಂತ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಸ್ವೀಟ್ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆ ನಮಗೆ ಸ್ವೀಟ್ ಬೇಕು, ಹಾಗೆ ಸ್ವಲ್ಪ ನಾವು ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಿಟ್ಟು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಅದು ಬೇರೆ ನಾವು ಒಲೆಯಲ್ಲಿ ಮಾಡೋದಲ್ವಾ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ನಿಮಗೆ ಈ ಥರ ಕೆಸುವಿನ ಎಲೆ ಸಿಕ್ಕಿದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಸುವಿನ ಎಲೆದು ಪತ್ರೊಡೆ ಮಾಡೋದು ಹೇಗೆ ಅಂತ. ಇದು ತಿನ್ನುವಾಗ ಮಿಡಲಲ್ಲಿ ಉದ್ದಿನಬೇಳೆ ಎಲ್ಲ ಸಿಗ್ತದಲ್ವ ಬಾಯಿಗೆ, ಆಗ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇವಾಗ ಇನ್ನೊಂದು ರೀತಿಯಲ್ಲಿ ಪತ್ರೊಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಆಗ್ತದೆ, ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರುವ ಈ ಪೀಸ್ ಇದೆಯಲ್ವಾ ಪತ್ರೊಡೆದು, ಆ ಪೀಸನ್ನು ಹೀಗೆ ಹಾಕೋಬೇಕು. ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಆದರೂ ಆಗ್ತದೆ, ಅದನ್ನು ಹಾಕಿ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು. ಜಾಸ್ತಿ ಮಾಡಿದರೆ ಕರಟು ಹೋಗುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಇದನ್ನು ಕೂಡ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಮರಕೆಸುವಿನ ಎಲೆದ ಪತ್ರೊಡೆ ಮಾಡೋದು ಹೇಗೆ ಅಂತ. ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.